42 ಪೆರುಮಾಳ್ ಅವತಾರ ಕಥೆಗಳು. ಜನಕ ಮಹಾರಾಜ. ರಾಜನು ತನ್ನ ಏಕೈಕ ಮಗಳು ಸೀತೆಯನ್ನು ಜ್ಞಾನ ಮತ್ತು ಶಕ್ತಿಯುಳ್ಳ ಸುಂದರ ಪುರುಷನನ್ನು ಮದುವೆಯಾಗಬೇಕೆಂದು ಬಯಸಿದನು. ವಿಶ್ವಾಮಿತ್ರ ಋಷಿ ಜನಕನ ಅರಮನೆಗೆ ಹೋದರು. ರಾಮ ಮತ್ತು ಲಕ್ಷ್ಮಣರು ಅವನ ಹತ್ತಿರ ನಿಂತರು. ಯಾರಿಂದಲೂ ಎತ್ತಿ ಬಾಗಲು ಸಾಧ್ಯವಿಲ್ಲ ಎನ್ನಲಾದ ಶಿವಧನುಷ್ಯಿದ್ದ. ರಾಮನು ಸೀತೆಯನ್ನು ಬಿಲ್ಲಿನಿಂದ ನೋಡಿದನು. ರಾಮ ಮತ್ತು ಸೀತೆ ವೈಯಾಗವನ್ನು ಆನಂದಿಸಲು ವಿವಾಹವಾದರು. ಎಲ್ಲರೂ ಅಯೋಧ್ಯೆಗೆ ಹೊರಟರು. ಕೆಲವು ವರ್ಷಗಳು ಸಂತೋಷದಿಂದ ಕಳೆದವು. ದಾಸರು ರಾಮನಿಗೆ ಪಟ್ಟಾಭಿಷೇಕ ಮಾಡಿ ಸರ್ಕಾರವನ್ನು ತನ್ನ ಉಸ್ತುವಾರಿಯಲ್ಲಿ ಬಿಡಲು ಉದ್ದೇಶಿಸುತ್ತಾನೆ. ಆದರೆ ಕೈಕೇಯಿಯ ಕುತಂತ್ರದಿಂದಾಗಿ ಕೈಕೇಯಿಯು ರಾಮನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವಂತೆ ಮಾಡಿತು ಮತ್ತು ಅವನ ಮಗ ಭರತನನ್ನು ರಾಜನನ್ನಾಗಿ ಮಾಡಿದಳು. ರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸಕ್ಕೆ ಹೋಗಲು ಸಿದ್ಧರಾದರು. ಗೋದಾವರಿ ನದಿಯತ್ತ ನಡೆದರು. ದಾರಿಯಲ್ಲಿ ಅವರು ಸದಯುವನ್ನು ಭೇಟಿಯಾದರು. ಸದಯು ರಣಹದ್ದುಗಳ ರಾಜ, ದಶರಥನ ಪ್ರಾಣ ಸ್ನೇಹಿತ. ಸದಯು ವಂದಿಸಿದರು. ನಂತರ ಅವರು ಪಂಚವಟಿ ಎಂಬ ಸ್ಥಳವನ್ನು ತಲುಪಿದರು. ಅಲ್ಲಿ 5 ಆಲದ ಮರಗಳಿದ್ದವು. ಅವರು ಪಂಚವಟಿಯಲ್ಲಿ ವಾಸಿಸುತ್ತಿದ್ದಾಗ ಒಂದು ದಿನ ಶೂರ್ಪಣಖ ಎಂಬ ರಾಕ್ಷಸನು ರಾಮನನ್ನು ಭೇಟಿ ಮಾಡಿದ್ದಳು.